ಏ ರಾಮಾಚಾರಿ, ಆ ತುಕಾರಾಮ್ ಮುಂದಲ ಬೆಂಚಲ್ಲಿ ಕೂತ್ಕೊಂಡು ಆ ಮಾರ್ಗ್ರೆಟ್ ಕಡೆ ಮೋಹನಾಸ್ತ್ರ ಬಿಟ್ಟಿದ್ದೆ. ಅದಕ್ಕೆ ನಮ್ಮ ಕಡೆಯಿಂದ ಅವನು ಯಾವ್ದಾದ್ರು ಬ್ರಹ್ಮಾಸ್ತ್ರ ಬಿಟ್ಟು ಅದನ್ನ ತಪ್ಪಿಸ್ಬೇಕಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತಿ? ಅವನ್ ಕುತ್ಕೊಳ್ಳೋ ಜಾಗದಲ್ಲಿ ನಾನ್ ಕುತ್ಕೊಂಡ್ರೆ ಆಗೋಯ್ತು. ಅದಕ್ಕಿಂತ ಬೇಕಾ ಬ್ರಹ್ಮಾಸ್ತ್ರ? ಬರ್ಲಿ ನೋಡೋಣ. ವೆರಿ ಗುಡ್ ಐಡಿಯಾ. ರಾಮಾಚಾರಿ, ಇದು ನಾನು ಖಾಯಮ್ಮ ಕೂತ್ಕೊಳ್ಳೋ ಜಾಗ. ಸಂತ ತುಕಾರಾಮ್ ಕಿ ಏನು ನೋಡ್ತೀಯ? ಹೀಗೆ ಏಕ್ದಮ್ ಹೊಡೆಯೋದೇ ಅವನ ಸ್ಪೆಷಾಲಿಟಿ ಅಂತ ತಿಳಿದು ಯಾರಿಗೋ ಕೊಡ್ಬೇಕಾದ ಕೆನ್ನೆನ ಅವನು ಕೊಡ್ತೀಯಲ್ಲ. ಇದೇನೋ ನಿನ್ ಸ್ಪೆಷಾಲಿಟಿ? ತುಕಾ, ಇದು ನನ್ನ ಖಾಯಂ ಜಾಗ, ತಕ. ಏ ಹೈವಾನ್, ನೀನ್ ಯಾಕೆ ಈ ಜಾಗ ಬೇಕು ಅಂತ ಕೇಳ್ತೀಯ ಗೊತ್ತು ಕಣೋ. ಏ ರಾಜ, ಜವಾನಿ ದಿವಾನಿ. ಏಕಲ್ಲ, ನಿನ್ನೆ ಎಲ್ಲ ಕರಿಗೋರಿಲ್ಲ ನನ್ ಮುಖ ನೋಡ್ತಾ ಅಂತ ಸಂಕಟ ಪಟ್ಟಿದ್ದಾಯ್ತು. ಈಗ ಬಂದ್ ಕೂತಿದ್ದೆ ನೋಡು, ಇನ್ನೊಂದು ಕೆಂಪು ಗೋರಿಲ್ಲ. ಕೊಟ್ಲಲ್ಲೋ ನಿನಗೂ ಟೈಟಲ್ ನ ರಾಮಾಚಾರಿ ಕೆಂಪು ಗೋರಿಲ್ಲ. What sort of new prayer going on here, my dear student? ಸರ್, ಈ ಕಾಲೇಜಿನಲ್ಲಿ ಒಂದು ಸ್ಪೆಷಾಲಿಟಿ ಕಂಡುಹಿಡಿದಿದ್ದೀವಿ ಸರ್. ನಮ್ ಕ್ಲಾಸ್ ರೂಮ್ ಅಲ್ಲಿ 2 ಗೋರಿಲ್ಲ ಇದೆ ಸರ್. ಇದು ಕಪ್ಪು ಗೋರಿಲ್ಲ, ಇದು ಕೆಂಪು ಗೋರಿಲ್ಲ. ಇದನ್ನ ಕಂಡಿಡಿದವರು ಮಿಸ್ ಮಾರ್ಗ್ರೆಟ್ ಸರ್. ಅವ್ರಿಗೆ ಇಂಥ ಪ್ರಶಸ್ತಿ ಕೊಡಿಸಿದ್ರೆ ಪ್ರಯೋಜನ ಇಲ್ಲ ಸರ್, ಪದ್ಮಶ್ರೀನೇ ಕೊಡಿಸ್ಬೇಕು ಸರ್. ಏ ರಾಜ, ಕ್ಲಾಸ್ ಬಿಡ್ಲಿ. ಮಾರ್ಗ್ರೆಟ್, ಏ ಮಾರ್ಗಿ, ಅವನ ಹತ್ರ ಮಾತಾಡ್ಬಿಡ್ವೆ. ಬಾರೆ ನಡಿ ಹೋಗೋಣ. ಬಿಡ್ರೆ, ಅವನ್ಗೇನೆ ಹೆದರ್ಕೊಳ್ಳೋದು. ಎಸ್ ಮಿಸ್ಟರ್, ನಾನ್ ಯಾರು ಅಂತ ಗೊತ್ತು ತಾನೆ? ನೀವ್ ಯಾರಾದ್ರೆ ನನ್ಗೇನ್ರಿ? ಬಾರೆ ವಾ. ಮಾರ್ಗ್ರೆಟ್, ಈ ದಿಮಾಕನ್ ಮಾತಲ್ಲ ನನ್ನ ಹತ್ರ ಕಟ್ಟಿಟ್ಬಿಡು. ನಿನ್ ಕ್ಲಾಸ್ ನಲ್ಲಿ ನನ್ ಕೆಂಪು ಕೋರಿಲ್ಲ ಅಂದ್ ಮಾತನ್ನ ಮರ್ಯಾದೆಯಾಗಿ ವಾಪಸ್ ತಗೊಂಡು ಬದುಕ್ತೆ. ಇಲ್ಲ ಏನ್ರಿ ಮಾಡ್ತೀರಿ? ನಿಮ್ಮಂತ ಕುರಿಗಳನ್ನ ಸಾವಿರ ನೋಡಿದ್ದೀನಿ. ಹೋಗ್ರಿ ಬಾರೆ ಬಾ. ಬನ್ರೆ. ನಿನ್ ಮುಖ ನೋಡೋಕ್ಕಾಗಲ್ಲ ಕಣು. ಯಾರ ಮುಖ ಬೇಕಾದ್ರೂ ನೋಡ್ಬೋದು, ಹೆಂಗಸ್ರ ಹತ್ರ ಸೋತವ್ರ ಮುಖ ಮಾತ್ರ ಖಂಡಿತ ನೋಡೋಕ್ಕಾಗಲ್ಲ. ಅಲ್ಮೇಲು ಆ ರಾಮಾಚಾರ್ಯನ್ ಕೆಣಕ್ ಬೇಡ ಕಣೆ. ಅವನ್ ಕೆಣ್ಕೋದು ಒಂದೇ, ನಾಗ್ ಹಾವನ್ ಕೆಣ್ಕೋದು ಒಂದೇ. ಏಯ್, ಅವನ್ ಹಾವಾದ್ರೆ ನಾನು ಹಾವಾಡ್ಗಿತ್ತಿ ಹಲ್ಲಿ ಕಿತ್ತು ಬಿಡ್ತೀನಿ ನೋಡೆ. ಆಮೇಲೆ ಅವನೇನ್ ಮಾಡಕ್ಕೂ ಹೇಸವನಲ್ಲ, ಹುಷಾರಾಗಿರು. ನೀನ್ ಮಾತ್ರ ಮಾರ್ಕೆಟ್ ಸಾಹಸಕ್ಕೆ ಹೋಗದೆ ಇರೋದೇ ಒಳ್ಳೇದು ಅಂತ ಕಾಣುತ್ತಪ್ಪ. ನರ ಸತ್ ನಾಮರ್ತಗಳ ಉಗಿ. ಹೀಗೆ ಉಗಿಯೋರ್ ಜೊತೆ ಸೇರ್ಕೊಂಡ್ಬಿಡೋದೇ ನನ್ನ ಸ್ಪೆಷಾಲಿಟಿ. ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ರು ಅಂದ್ರೆ ಹುಡುಗಿರ್ನ ಸರ್ಚ್ ಮಾಡಿ ಅವ್ರ ಲೈಫ್ ರಿಸರ್ಚ್ ಮಾಡೋದೇ ಇವ್ರ ಸ್ಪೆಷಾಲಿಟಿ ಆಗೋಯ್ತಲ್ಲ. ಹಾಗೆ ಬಾವಾ, ಮಾರ್ಗ್ರೆಟ್ ಏನ್ ಮಾಡ್ಬೇಕು ಅಂತ ಇದ್ಯಾ? ಅವಳು ಕ್ಷಮಾಪಣೆ ಕೇಳ್ಕೊಳ್ಳೋವರೆಗೂ ನಾನು ಅವಳು ಬಿಡಲ್ಲ ಕಣ. ಬಡ್ಡಿ ಮಗ, ಬರೀ ಜಿದ್ದು ಜೀವಮಾನವೆಲ್ಲ ಜಿದ್ದಲ್ಲಿ ಕಳೆಯೋದೇ ಇವನ್ ಸ್ಪೆಷಾಲಿಟಿ ಆಗೋಯ್ತಲ್ಲ. ಅಂದಾಗ ನನಗೆ ಯಾಕೆ ಜಿದ್ದು ಹುಟ್ಟೋಲ್ಲ? ಅದೇ ನನ್ನ ಸ್ಪೆಷಾಲಿಟಿ.
ಮಾರ್ಗೆ ಈ ನಂದು ಮಾತನ್ನ ವಾಪಸ್ ತಗೋತಿಲ್ವ ಕೇಳಕ್ ಬಂದಿದ್ದೀನಿ. ಏ ಮಿಸ್ಟರ್, ಇದು ಕಾಲೇಜ್ ಕಾಂಪೌಂಡ್ ಅಲ್ಲ, ನನ್ ಮನೆ ಕಾಂಪೌಂಡ್. ನಿನ್ ಕಟ್ಟ ರೋಪೆಲ್ಲ ಇಲ್ಲಿ ನಡೆಯಲ್ಲ. ವಾರೆ ವಾ. I say get out. I say Mr. Ramadhari, get out. Get out. ಇನ್ನೊಂದ್ಸಲ ಯಾರ ಬಾಯಲ್ಲಾದ್ರೂ ಆ ಶಬ್ದ ಬಂತು ಅಂತಂದ್ರೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹುಷಾರ್. ಎಲ್ಲಮ್ಮ ಕೆಂಪೋರಿಲ್ಲ? ನಿನ್ ಬುದ್ಧಿ ಏನಮ್ಮ ಆಚಾರ್ಯ? ಎಲ್ಲಿ ನಿನ್ ಫ್ರೆಂಡ್ ಮಾರ್ಕೆಟ್ ಇನ್ನೂ ಬಂದಿಲ್ಲ? ಆಚಾರ್ಯ ಅಟೆನ್ಷನ್. ನಿನ್ನೆ ಸಾಯಂಕಾಲ ಮಾರ್ಕೆಟ್ ಮನೆ ಕೋಳಿ ಎಲ್ಲ ಖತಮ್. ಇಷ್ಟೊತ್ತಾಯ್ತು ಇನ್ನೂ ಯಾಕೆ ಬರ್ಲಾ ಗೊತ್ತೇನ್ರು? ನಿನ್ನೆ ಖತಮ್ ಆದ ಕೋಳಿಗಳನ್ನ ಸೆಟಪ್ ಮಾಡಿ ಅವ್ರ ಮನೇಲಿ ಇವತ್ತು ಕೋಳಿ ಬಿರಿಯಾನಿ ಹಿಂಗೆಲ್ಲ ತಂದ್ಕೊಡ್ತಾರೆ. ತಿನ್ನಿ. ನಾನೆಲ್ಲೋ ತಿಂತೀನಿ. ನಮ್ಮ ಸ್ಪೆಷಾಲಿಟಿ ಕೋಳಿ ಬಿರಿಯಾನಿ ಅಲ್ವೋ? ಕುಡಿ ಹೋಗ್ರೆ. ನನ್ ಮೇಲಿನ ಸಿಟ್ನ ನಮ್ ಮನೆ ಕೋಳಿ ಮೇಲೆ ತೀರ್ಸ್ಕೊತಾನೆ. ಯಾರೇ? ಅದೇ ಈ ಕೈಲಾಗದೆ ಇರೋ ಹೇಳಿ. ಏ ರಾಮಾಚಾರಿ, ಏ ಭಾವಾಚಾರಿ, ಯಾರಾದ್ರೂ ಬಾವಿ ಒಬ್ಳು ಎಕ್ಕಚ್ಚಿತ್ತು ಹುಡುಗಿ ಹತ್ರ ಹೇಳಿ ಅನ್ಸ್ಕೊಂಡ್ಬಿಟ್ಟೆಲ್ಲೋ. ನನಗೆ ಅವಮಾನ, ಈ ಕ್ಲಾಸ್ಗೆ ಅವಮಾನ, ನಮ್ ಕಾಲೇಜಿಗೆ ಅವಮಾನ. ಯಾಕೆ? ನಮ್ ದುರ್ಗಕ್ಕೆ ಅವಮಾನ. ರಾಮಾಚಾರಿ, ಪ್ರಿನ್ಸಿಪಲ್ ನಿಮ್ಮನ್ನು ಕರೀತಿದ್ದಾರೆ, ಬನ್ನಿ. ಈ ನಾವು ಆ ಮುಂಚೆ ಹತ್ರ ಹೋಗ್ತಾ ಇದೆಯೋ ಅಲ್ಲೇ ಸ್ಪೆಷಾಲಿಟಿ ಕಾದಿದ್ಯೋ ಏನು? ನಾಯಿ ಬಾ ಯಾವತ್ತಿದ್ರು ಟೊಂಕೆ, ಅದು ತಟ್ಟೆ ಮಾಡೋಕ್ಕಾಗುತ್ತೆ. ಚಾಮೈ ಮೇಸ್ತ್ರಿ ಹೇಳಿದ್ದು ನೋಡಿ ನೀನೇನೋ ಬಹಳ ಯೋಗ್ಯನಾಗ್ಬಿಟ್ಟೆ ಅಂದ್ಕೊಂಡಿದ್ದೆ. ನೀನು ಪುಂಡ. ಯು ಆರ್ ಡಿಸ್ಗ್ರೇಸ್ ಟು ದಿ ಕಾಲೇಜ್. ಸರ್, ನಾನ್ ಕಾಲೇಜಿಗೆ ಡಿಸ್ಗ್ರೇಸ್ ಆದ್ರೆ ನಾನು ಡಿಸ್ಮಿಸ್ ಮಾಡಿ ಕಳಿಸ್ಬಿಡ್ತೀನಿ. ನಿನ್ನ ಡಿಸ್ಮಿಸ್ ಮಾಡಿ ಕಳಿಸೋ ಕಾಲ ಬಂದಿದೆ ಕಣೋ, ಬಂದಿದೆ. ನಿಜ ಹೇಳು, ನಿನ್ನೆ ನೀನ್ ಮಾರ್ಕೆಟ್ ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾ? ಮಾಡ್ದೆ ಸರ್. ಅವಳು ಮಾಡಭಂಗ ಮಾಡೋ ಪ್ರಯತ್ನ ಪಟ್ಟ್ಯಾ? ಏನು ಕೂಡಿ ಹಾಕಿ ಉತ್ತರ ಹಾಕ್ತಿದ್ದಿ? ಏನು ಮಾಡಿದ್ದಿ? ಆ ಹುಡುಗಿ ತಾಯಿ ಬಂದು ನನ್ನ ಮಗಳ ಮಾನ ಕಾಪಾಡಿ ಅಂತ ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿದ್ದಾಳೆ. ಇದಕ್ಕೇನು ಹೇಳ್ತಿ? ಸರ್, ನನ್ನ ಮೇಲೆ ಆರೋಪ ಹಾಕಿದ್ದು ಸುಳ್ಳು ಸರ್. ಸುಳ್ಳು ಅಂತ ನೀನು ಹೇಳ್ತಾ ಇರೋದು? 24 ಗಂಟೆ ಟೈಮ್ ಇದೆ. ಹೋಗಿ ಆ ತಾಯಿ ಮಗಳ ಇಬ್ಬರ ಹತ್ರ ನಿನ್ನ ಕ್ಷಮಿಸಬಹುದು ಅಂತ ಬರ್ಸ್ಕೊಂಡು ಬಾ. ಆಮೇಲೆ ನಿನ್ನ ಕಾಲೇಜಿಗೆ ಸೇರಿಸು. ಐ ಸೆಡ್ ಗೆಟ್ ಔಟ್. ಏನೋ ಅವಳನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೀಯಾ? ಕಾಲಿಗೆ ಬಿದ್ದು ತಪ್ಪಪ್ಪ. ಹೇಳ ಮೇಲೆ.
ಮಾರ್ಗ್ರೆಟ್, ಈ ಶಿಲುಬೆ ಸಾಕ್ಷಿಯಾಗಿ ಹೇಳು, ನಾನ್ ನಿನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ನೆ? ಹೇಳು. ಹಾಗಾದ್ರೆ ಯಾಕೆ ಪ್ರಿನ್ಸಿಪಾಲ್ ನನ್ನ ದೂರ್ ಕೊಟ್ರಿ? ನಿನ್ನ ಕೊಬ್ಬಿಳಿಸೋದು ಕಣ, ನಿನ್ನ ಕೊಬ್ಬಿಳಿಸೋದಕ್ಕೆ. ನಾನ್ ಕೊಬ್ಬಿಳಿಸೋದಕ್ಕೆ ಹೋಗಿ ನಿನ್ ಮೈ ಹಿಡ್ದಾತು. ಕಾರಣ ಇಲ್ದೆ ಕೆಣಕ್ದವ್ರನ್ನ ಸುಮ್ನೆ ಬಿಡೋನಲ್ಲ ಈ ರಾಮಾಚಾರಿ. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಲ್ಲೆ ಅನ್ನೋದಕ್ಕೆ ನಿನ್ ಮಗಳ ತುಟಿಗ್ ನಾನ್ ಕೊಟ್ಟಿರೋ ಮುದ್ದೆ ಸಾಕ್ಷಿ. ನನ್ನ ಮಗಳಿಗೆ ಮುತ್ತು ಕೊಟ್ಟು ಹಾಲು ಕುಡ್ಕೊಂಡು ಹೋಗ್ತೀಯನೋ? ಮಮ್ಮಿ ಮಮ್ಮಿ ಬೇಬಿ, ಆ ಹಲ್ಕಾರ್ ಬುದ್ಧಿ ಕಲ್ಸೋದ್ ಬಿಟ್ಟು ನನ್ನ ಮಗಳಾಗಿ ಹಾಲ್ತೀಯ? ಬರ್ಲಿ ನನ್ನ ನಾಯ್ಡು. ಆ ರಾಮಾಚಾರಿ ಮೂಳೆ ಮುರಿಸ್ತಾ ಇದ್ರೆ ನನ್ನ ಹೆಸರು ಮೇರಿ ಮೇರಿ ಅಲ್ಲ. ಮಮ್ಮಿ, ರಾಮಾಚಾರಿ ವಿಷಯ ನಾಯ್ಡು ಅಂಕಲ್ಗೆ ಹೇಳ್ಬೇಡ. ಅಂದ್ರೆ ಅವನು ಮಾಡಿದ್ ಸರಿ ಅಂತೀಯ? ಸರಿಯೋ ತಪ್ಪು ಅಂತ ನಿರ್ಧರಿಸೋದು ನನಗ್ ಸೇರಿತು. ಏನಮ್ಮ ನೀನು ಹೇಳ್ತಾ ಇರೋದು? ನಿನ್ನೆ ನೀನು ನಿಮ್ ತಾಯಿ ರಾಮಾಚಾರಿ ಮೇಲೆ ಕೊಟ್ಟು ಕಂಪ್ಲೇಂಟ್ ಸುಳ್ಳೆ? ಹೌದು ಸರ್. ಈಗ ಅರ್ಥ ಆಗ್ತಾ ಇದೆ. ರಾಮಾಚಾರಿ ಕಳ್ಸೊಳಗೆ. ಈಗ ಹೇಳಮ್ಮ, ನಿನ್ನೆ ದಿವಸ ಈ ಪೋಖ್ರಿ ನಿಮ್ ಮನೆಗೆ ಬಂದು ನೀವು ಕೋರ್ಟ್ ಕಂಪ್ಲೇಂಟ್ ಹಿಂದಕ್ಕೆ ತಗೊಳ್ಳಿ ಅಂತ ಹೆದರ್ಸಿದ್ದಾನೆ. ಅದಕ್ಕೋಸ್ಕರ ನೀನು ಈಗ ಇಲ್ಲಿ ಬಂದು ಈ ಮಾತು ಕೇಳ್ತಿದ್ದೆ, ಹೌದಾ? ಕೀಪ್ ಕ್ವೈಟ್. ಸರ್, ಈ ಶಿಲ್ಬೆ ಸಾಕ್ಷಾಗಿ ಹೇಳ್ತೀನಿ, ರಾಮಾಚಾರಿದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೇ. ಕ್ಷಮಿಸಿ ಸರ್. ನಿಮ್ಮ ಹುಡುಗಾಟ ನನಗೆ ಪ್ರಾಣ ಸಂತ. ನೀನು ಕೋರ್ಟ್ ಕಂಪ್ಲೇಂಟ್ ನಂಬ್ಕೊಂಡು ಇವನ ಡಿಸ್ಮಿಸ್ ಡಿಪಾರ ಮಾಡಿದ್ರೆ ವಾಟ್ ವುಡ್ ಹ್ಯಾವ್ ಬೀನ್ ಎಕ್ಸ್ಪೆಕ್ಟ್? ನೋಡು, ನಿಂದೆ ತಪ್ಪಾಗಿದ್ರೆ ಮೊದಲು ಅಪಾಲಜಿ ಕೇಳು. ನೋಡಮ್ಮ ಮಾರ್ಗ್ರೆಟ್, ರಾಮಾಚಾರಿ ಬಹಳ ಯೋಗ್ಯ. ಆಗ ಅವನು ಕೋಪ ಬಂದ್ರೆ ಮಾತ್ರ ಮನುಷ್ಯನೇ ಅಲ್ಲ. ನಿನಗೆ ಗೊತ್ತಿಲ್ಲಮ್ಮ, ನನ್ನನ್ನೇ ಒಂದ್ ದಿವಸ ಗೋ ಟು ಯುವರ್ ಕ್ಲಾಸ್.